31st October 2001 ತಮಿಳುನಾಡು ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಮುರುಗೇಶ್ ಮತ್ತೆ ರಮಣ್ ಅನ್ನುವಂತಹ ಫಾರೆಸ್ಟ್ ಗಾರ್ಡ್ಸ್ ಕೊಡೈಕೆನಾಲ್ ಕಾಡ್ನಲ್ಲಿ ಗಸ್ತು ತಿರುಗ್ತಾ ಇದ್ರು. ಅವ್ರ ಕೆಲಸ ಆಗಿತ್ತು ಅಲ್ಲಿರುವಂತಹ ಪ್ರಾಣಿಗಳ ಆಕ್ಟಿವಿಟೀಸ್ ನ ನೋಟ್ ಮಾಡ್ಕೊಂಡು ಅವರ ಮೇಲಧಿಕಾರಿಗಳಿಗೆ ಡೈಲಿ ಇನ್ಫಾರ್ಮ್ ಮಾಡುವಂತದ್ದು. ಬಟ್ ಒಂದು ದಿನ ಇದೇ ತರ ಗಸ್ತು ತಿರುಗ್ತಿರೋ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ವಿಚಿತ್ರವಾಗಿರೋದು ಕಾಣಿಸುತ್ತೆ. ಆ ಬೆಟ್ಟಗಳ ಪಕ್ಕದಲ್ಲಿ ಒಬ್ಬ ಯುವಕನ ಬಾಡಿ ಅವ್ರಿಗೆ ಕಂಡು ಬರುತ್ತೆ. ಹತ್ರ ಹೋಗಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಲೋಕಲ್ ನಂತರೂ ಅಲ್ಲ ಅಂತ ಹೇಳಿ. ಅವರು ಪೊಲೀಸರಿಗೆ ಈ ವಿಷಯನ ಇನ್ಫಾರ್ಮ್ ಮಾಡ್ತಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಒಂದು ಕೇಸ್ ನ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಕೂಡ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ ಆ ವ್ಯಕ್ತಿನ ತುಂಬಾ ಹೊಡೆಯೋದ್ರೊಟ್ಟಿಗೆ ಆತನ ಕುತ್ತಿಗೆಯನ್ನ ಹಿಚಿಕಿ ಆತನನ್ನ ಸಾಯಿಸಲಾಗಿದೆ ಅಂತ ಹೇಳಿ. ಸೊ ಇದೊಂದು ಕೇಸ್ ಆಗಿತ್ತು. ಅದಾದ್ಮೇಲೆ ಪೊಲೀಸರು ಆ ದೇಹದ ಅಂತಿಮ ಸಂಸ್ಕಾರವನ್ನು ಮಾಡ್ತಾರೆ ಮತ್ತೆ ಅದರ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಕೊಡೈಕೆನಾಲ್ನಲ್ಲಿ ಸಿಕ್ಕಂತಹ ಈ ಡೆಡ್ ಬಾಡಿಯ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂತಹ ಪೊಲೀಸರು ಅವರ ಡೌಟ್ ಒಬ್ಬ ದೊಡ್ಡ ಉದ್ಯಮಿಯ ಮೇಲೆ ಹೋಗುತ್ತೆ. ಆತನನ್ನ ಚೆನ್ನೈನ ದೋಸಾ ಕಿಂಗ್ ಅಂತ ಕರೀತಾ ಇದ್ರು. ಪಿ ರಾಜಗೋಪಾಲ್ ತನ್ನ ಸ್ವಂತ ಶಕ್ತಿಯಲ್ಲಿ ಬೆಳೆದಂತಹ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ಅಂತಾನೆ ಹೇಳ್ಬೋದು. ಸುಮಾರು 92ಕ್ಕೂ ಹೆಚ್ಚು ಶ್ರವಣನ್ ಭವನ್ ಅನ್ನುವಂತಹ ವೆಜ್ ರೆಸ್ಟೋರೆಂಟ್ಗಳು ಇವ್ರಿಗೆ ಇಂಡಿಯಾನಲ್ಲಿದ್ದಾವೆ. ಅದ್ರ ಒಟ್ಟಿಗೆ ಜಗತ್ತಿನಾದ್ಯಂತಹ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು 28 ರೆಸ್ಟೋರೆಂಟ್ಗಳನ್ನು ಕೂಡ ಇವರು ಓಪನ್ ಮಾಡಿದ್ದಾರೆ. ಸುಮಾರು 8,700 ಜನದಷ್ಟು ಎಂಪ್ಲಾಯಿಗಳು ಇವರ ಒಂದು ರೆಸ್ಟೋರೆಂಟ್ ಗಳಲ್ಲಿ ಕೆಲಸ ಮಾಡ್ತಾರೆ. ಇವನ್ ಬ್ಯಾಂಗ್ಳೂರ್ನಲ್ಲೂ ಕೂಡ ಇವರ ಮಲ್ಟಿಪಲ್ ಬ್ರಾಂಚಸ್ ಅವೈಲೇಬಲ್ ಇದಾವೆ. ಮತ್ತೆ ಇದ್ರೊಟ್ಟಿಗೆ ಇವ್ರಿಗೆ ಎಲ್ಲದೂ ಕೂಡ ಇದೆ. ದುಡ್ಡಿದೆ, ಪವರ್ ಇದೆ, ಲಕ್ಷಾಂತರ ಜನರ ರೆಸ್ಪೆಕ್ಟ್ ಇದೆ. ಸೊ ಈ ತರದ ಒಬ್ಬ ವ್ಯಕ್ತಿನ ಕೊಡೈಕೆನಾಲ್ ನಲ್ಲಿ ಬೆಟ್ಟಗಳ ಮಧ್ಯದಲ್ಲಿ ಸಿಕ್ಕಂತಹ ಒಂದು ಡೆಡ್ ಬಾಡಿಗೆ ಯಾವ ರೀತಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಕೊಡೈಕೆನಾಲ್ ನಲ್ಲಿ ಬಿದ್ದಿರುವಂತಹ ಒಂದು ಡೆಡ್ ಬಾಡಿಗೂ ತಮಿಳುನಾಡಿನ ಪ್ರತಿಷ್ಠಿತ ಉದ್ಯಮಿ ಆದಂತಹ ಎಲ್ಲರೂ ಅಣ್ಣಾಚಿ ಅಂತಾನೆ ಕರೆಯುವಂತಹ ಈ ದೋಸಾ ಕಿಂಗ್ಗೂ ಏನ್ ಸಂಬಂಧ? ಅಷ್ಟಕ್ಕೂ ತನ್ನ ಬಳಿ ಎಷ್ಟೇ ಖರ್ಚು ಮಾಡಿದ್ರು ಸವಿದೆ ಇರುವಂತಹ ಸಾಮ್ರಾಜ್ಯನೇ ಕಟ್ಕೊಂಡಿರಂತಹ ಈ ವ್ಯಕ್ತಿ ಆತನನ್ನಾದ್ರೂ ಏನು ಕೊಲೆ ಮಾಡಿಸ್ತಾರೆ? ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗ್ತಿದೀವಿ ತಮಿಳುನಾಡಿನ ದೋಸಾ ಕಿಂಗ್ ಅಂತಾನೆ ಕರ್ಸ್ಕೊಂತಿದ್ದಂತಹ ಪಿ ರಾಜಗೋಪಾಲ್ ಅನ್ಫರ್ಗೆಟಬಲ್ ಹಿಸ್ಟರಿ ಬಗ್ಗೆ. ಸೊ ಇಲ್ಲಿವರೆಗೂ ಕೂಡ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ದ ಸ್ಟೋರಿ. ವೆಲ್ಕಮ್ ಬ್ಯಾಕ್. August 1947 ಅಂದ್ರೆ ಸ್ವತಂತ್ರಕ್ಕಿಂತ ಜಸ್ಟ್ 10 days ಬಿಫೋರ್ ಒಂದು ಸಣ್ಣ ತಮಿಳುನಾಡಿನ ಹಳ್ಳಿನಲ್ಲಿ ಹುಟ್ಟಿದಂತಹ ಈ ಪಿಚ್ಚೈ ರಾಜಗೋಪಾಲ್ ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಇವರು ಒಂದು ನಾದರ್ ಕಮ್ಯುನಿಟಿಗೆ ಸೇರಿದವರಾಗಿದ್ರಿಂದಾಗಿ ಅವರು ತುಂಬಾನೇ ಬಿಸ್ನೆಸ್ ಎಂಥೂಸಿಯಾಸ್ಟಿಕ್ ಆಗಿದ್ರು. ಆ ಒಂದು ಕಮ್ಯುನಿಟಿನಲ್ಲಿ ಆ ಟೈಮ್ ನಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಬಿಸ್ನೆಸ್ ಮಾಡ್ತಾ ಇದ್ರು. ಬಟ್ ರಾಜಗೋಪಾಲ್ ಫ್ಯಾಮಿಲಿ ಏನಿದೆ ಇವ್ರು ತುಂಬಾ ಬಡವರಾಗಿರೋದ್ರಿಂದಾಗಿ ಇವ್ರದೇ ಆದಂತಹ ಯಾವುದೇ ಬಿಸ್ನೆಸ್ ಅವ್ರ ತಂದೆ ಮಾಡ್ತಾ ಇರ್ಲಿಲ್ಲ. ಸೊ ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಂತಹ ರಾಜಗೋಪಾಲ್ ತಮ್ಮ ಸ್ಕೂಲ್ ಡೇಸ್ ನಲ್ಲೇ ತಮ್ಮ ಎಜುಕೇಶನ್ ನ ಡ್ರಾಪ್ ಔಟ್ ಮಾಡಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ಈ ರಾಜಗೋಪಾಲ್ ತಮ್ಮ 21ನೇ ವಯಸ್ಸಿಗೆ ಚೆನ್ನೈನ ಕೆಕೆ ನಗರ್ ನಲ್ಲಿ ಒಂದು ಕಿರಾಣಿ ಶಾಪ್ ನು ಕೂಡ ಸ್ಟಾರ್ಟ್ ಮಾಡ್ತಾರೆ, ಮುರುಗನ್ ಸ್ಟೋರ್ ಅಂತ ಹೇಳಿ. ಅದೇ ವರ್ಷ ಈ ರಾಜಗೋಪಾಲ್ ಅವರು ವಲ್ಲಿ ಅಮ್ಮಲ್ ಅನ್ನೋರ ಜೊತೆಗೆ ಮದುವೆ ಕೂಡ ಆಗ್ತಾರೆ. ಅಂಡ್ ನೆಕ್ಸ್ಟ್ 10 years ಈ ಒಂದು ಕಿರಾಣಿ ಅಂಗಡಿ ತುಂಬಾನೇ ಚೆನ್ನಾಗಿ ನಡೀತಾ ಇರುತ್ತೆ ಚೆನ್ನೈಯಲ್ಲಿ. ಆ ಸಂದರ್ಭದಲ್ಲಿ ಒಂದು ದಿನ ತಮ್ಮ ಅಂಗಡಿಗೆ ಬಂದಂತಹ ಒಬ್ಬ ಕಸ್ಟಮರ್ ಹೇಳ್ತಾರೆ, ನಾನು ಊಟಕ್ಕೆ ಹೋಗ್ಬೇಕು ಅಂದ್ರೆ ಸುಮಾರು 5 ಕಿಲೋಮೀಟರ್ ವರ್ಗು ಕೂಡ ಜರ್ನಿ ಮಾಡಬೇಕು, ಯಾವುದು ಹತ್ತಿರದಲ್ಲಿ ಹೋಟೆಲ್ಗಳೇ ಇಲ್ಲ ಇಲ್ಲಿ ಅಂತ ಹೇಳಿ. ಸೊ ಅವಾಗ ರಾಜಗೋಪಾಲ್ಗೆ ಸಡನ್ ಆಗಿ ಒಂದು ಐಡಿಯಾ ಬರುತ್ತೆ, ಯಾಕೆ ನಾನೇ ಒಂದು ಹೋಟೆಲ್ ನ ಈ ಏರಿಯಾದಲ್ಲಿ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ. ಅಂಡ್ ರಾಜಗೋಪಾಲ್ ಇದನ್ನ ಒಬ್ಬ ಸ್ವಾಮೀಜಿ ಹತ್ರ ಕೇಳಿದಾಗ್ಲೂ ಕೂಡ ಅವ್ರು ಹೇಳ್ತಾರೆ, ನಿನಗಿದ್ರಲ್ಲಿ ಒಳ್ಳೆ ಭವಿಷ್ಯ ಇದೆ, ನೀನ್ ಇದನ್ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ. ಸೊ ಅದಾದ ಮೇಲೆ ರಾಜಗೋಪಾಲ್ ತನ್ನ ಹೋಟೆಲ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೆಸರನ್ನ ಹುಡುಕಕ್ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ಇವರೊಂದು ಕಿರಾಣಿ ಸ್ಟೋರ್ಗೆ ಮುರುಗನ್ ಸ್ಟೋರ್ ಅಂತ ಹೇಳಿ ಹೆಸರಿಟ್ಟಿದ್ರು. ಸೊ ಅದೇ ದೇವರ ಇನ್ನೊಂದು ಹೆಸರು ಸರ್ವಣನ್ ಅಂತಿರುತ್ತೆ. ಅದೇ ಸರ್ವಣನ್ ಅನ್ನುವಂತ ಹೆಸರನ್ನ ಯೂಸ್ ಮಾಡ್ಕೊಂಡು ಸರ್ವಣನ್ ಭವನ್ ಅಂತ ಹೇಳಿ 14th December 1981 ನಲ್ಲಿ ಇವರ ಫಸ್ಟ್ ಹೋಟೆಲ್ ನು ಕೂಡ ಇವ್ರು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಮೊದಲನೇದಾಗಿ ಇವರು ದೋಸೆ, ಇಡ್ಲಿ ಮತ್ತೆ ವಡಾನ ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಇದು ಯಾವ ತರದ ಟೈಮ್ ಆಗಿತ್ತು ಅಂದ್ರೆ ಅವರು ಹೋಟೆಲ್ ಸ್ಟಾರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಜನರು
ಹೋಟೆಲ್ ಹೋಗಿ ಊಟ ಮಾಡುವಂತಹ ಕಾನ್ಸೆಪ್ಟೇ ಇರ್ಲಿಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಊಟ ಮಾಡೋದನ್ನೇ ಪ್ರಿಯಾರಿಟಿ ಆಗಿ ಇಟ್ಕೊಂಡಿದ್ರು. ಸೊ ಅದರಿಂದಾಗಿ ಇವರು ಎಷ್ಟೋ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಇವ್ರಿಗೆ ಸಜೆಸ್ಟ್ ಮಾಡ್ತಾರೆ, ನೀನ್ ತುಂಬಾ ಕಡಿಮೆ ದುಡ್ಡಲ್ಲಿ ರೇಷನ್ ತರಬೇಕು ಮತ್ತೆ ತುಂಬಾ ಕಡಿಮೆ ದುಡ್ಡಲ್ಲಿ ತರಕಾರಿ ತಗೊಂಡ್ಬಂದು ಒಂದು ಬೇಸಿಕ್ ಹೋಟೆಲ್ ನ ನೀನ್ ರನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ರಾಜಗೋಪಾಲ್ಗೆ ಇದು ಒಪ್ಪಿಗೆ ಇರ್ಲಿಲ್ಲ. ಅವ್ರು ಇದಕ್ಕೆ ವಿರುದ್ಧವಾಗಿ ಮಾಡ್ತಾರೆ. ತುಂಬಾ ಕ್ವಾಲಿಟಿಯ ರೇಷನ್ ಜೊತೆಗೆ ತುಂಬಾನೇ ಒಳ್ಳೆ ಒಳ್ಳೆ ಕಡೆಯಿಂದ ತರಕಾರಿನ ಇವ್ರು ತರಿಸ್ತಾ ಇದ್ರು. ಇವನ್ ನೀವು ಯೋಚನೆ ಮಾಡಿ 1981ರಲ್ಲಿ ಸ್ಟಾರ್ಟ್ ಆಗಿದ್ರು ಕೂಡ ಆ ಸಂದರ್ಭದಲ್ಲಿ ಅವ್ರ ಹೋಟೆಲ್ಗೆ ಮೆಣಸಿನಕಾಯಿ ಕೂಡ ಗುಂಟೂರು ಮೆಣಸಿನಕಾಯಿ ಹೋಗ್ತಾ ಇತ್ತು. ಜೊತೆಗೆ ತನ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಎಂಪ್ಲಾಯೀಸ್ಗೂ ಕೂಡ ತುಂಬಾ ಒಳ್ಳೆ ಸ್ಯಾಲರಿನ ಇವರು ಆಫರ್ ಮಾಡ್ತಾ ಇದ್ರು. ಸೊ ಹೀಗಾಗಿ ಆ ಒಂದು ಹೋಟೆಲ್ ಬಗ್ಗೆ ತುಂಬಾನೇ ಬೇಗ ಚೆನ್ನೈನಲ್ಲಿ ಒಂದು ಒಳ್ಳೆ ಮಾರ್ಕೆಟ್ ಅನ್ನೋದು ಸಿಗುತ್ತೆ. ರಾಜಗೋಪಾಲ್ ಎಷ್ಟು ಕನ್ಸಿಸ್ಟೆಂಟ್ ಆಗಿದ್ರು ಅಂದ್ರೆ ಡೈಲಿ ಹೋಟೆಲ್ಗೆ ಬಂದು ಅಲ್ಲಿ ಏನ್ ನಡೀತಾ ಇದೆ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ತುಂಬಾ ಸೀರಿಯಸ್ ಆಗಿ ತಗೊಂಡು ರಿಸಾಲ್ವ್ ಮಾಡ್ತಾ ಇದ್ರು. ಇದನ್ನ ಕೇಳಿದಂತಹ ಜನರು ಕೂಡ ಬಂದು ಹೋಟೆಲ್ಗೆ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇದ್ರೊಟ್ಟಿಗೆ ಅವ್ರಿಗೆ ಡಿಸಿಪ್ಲಿನ್ ತುಂಬಾನೇ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲಾ ಎಂಪ್ಲಾಯಿಗಳ ಹೇರ್ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೇನೆ ಸೋಪ್ ಆಗಿರ್ಬೋದು, ನೇಲ್ ಕಟರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇದೇ ರಾಜಗೋಪಾಲ್ ದುಡ್ಡು ಕೊಡ್ತಾ ಇದ್ರು. ಅಂಡ್ ಅವರು ಹೋಟೆಲ್ ಸ್ಟಾಫ್ಗೂ ಕೂಡ ಆ ಟೈಮಲ್ಲಿ ಬಿಡಿ, ಈ ಟೈಮ್ ನಲ್ಲೂ ಕೂಡ ಆ ತರದ ಬೆನಿಫಿಟ್ಸ್ ಯಾರು ಕೊಡಲ್ಲ. ಅಷ್ಟೊಂದು ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಕೂಡ ಅವ್ರ ಎಂಪ್ಲಾಯೀಸ್ ಮಾಡ್ಕೊಟ್ಟಿದ್ರು. ಎಕ್ಸಾಂಪಲ್, ಪ್ರತಿ ಎಂಪ್ಲಾಯಿನ 2 ಜನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಅಂಡ್ ಅವರ ಫ್ಯಾಮಿಲಿಗೆ ಲೈಫ್ ಇನ್ಶೂರೆನ್ಸ್ ಅಂಡ್ ಪ್ರತಿ ವರ್ಷದ ಪೊಂಗಲ್ಗೆ ಅವರ ಫ್ಯಾಮಿಲಿಗೆ ಹೊಸ ಬಟ್ಟೆಗಳನ್ನು ಕೂಡ ಇವರು ಕೊಡಿಸ್ತಾ ಇದ್ರು. ಸೊ ಈ ಎಲ್ಲಾ ಕಾರಣದಿಂದಾಗಿ ಆ ಎಂಪ್ಲಾಯೀಸ್ ಗಳು ಕೂಡ ಅಷ್ಟೇ ಕಷ್ಟಪಟ್ಟು ಈ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವರೆಲ್ಲರೂ ಕೂಡ ರಾಜಗೋಪಾಲ್ನ ಒಬ್ಬ ದೇವ್ರ ತರ ನೋಡ್ತಾ ಇದ್ರು. ಇದ್ರೊಟ್ಟಿಗೆ ಆತನನ್ನ ಅಣ್ಣಾಚಿ ಅಂತಾನು ಕೂಡ ಕರೀತಾ ಇದ್ರು. ಅಣ್ಣಾಚಿ ಅಂದ್ರೆ ತಮಿಳುನಾಡಲ್ಲಿ ಒಬ್ಬ ದೊಡ್ಡ ಅಣ್ಣ ಅಂತ ಹೇಳಿ. ಆದ್ರೆ ಈ ರಾಜಗೋಪಾಲ್ನ ಈ ಎಲ್ಲ ಎಂಪ್ಲಾಯೀಸ್ ಏನ್ ದೇವ್ರು ಅಂತ ಅನ್ಕೊಂಡಿದ್ರು, ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಈ ದೇವ್ರು ಒಬ್ಬ ರಾಕ್ಷಸನು ಕೂಡ ಆಗ್ತಾನೆ ಅಂತ ಹೇಳಿ. ಚೆನ್ನೈನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಒಂದು ಫ್ಯಾಮಿಲಿ ವಾಸವಾಗಿತ್ತು. ಗಂಡ ಹೆಂಡತಿ, ಒಂದು ಹೆಣ್ಣು ಮಗು ಮತ್ತೆ ಒಂದು ಗಂಡು ಮಗು. ಸೊ ಈ ಹುಡುಗಿ ಹೆಸರು ಜೀವ್ ಜ್ಯೋತಿ. ಈ ಜೀವ್ ಜ್ಯೋತಿ ಅವರ ಅಪ್ಪನಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರೋದ್ರಿಂದಾಗಿ ಇವ್ರ ತಲೆ ಮೇಲೆ ಈ ಸಂದರ್ಭಕ್ಕೆ 3 ಲಕ್ಷ ರೂಪಾಯಿ ಸಾಲ ಇತ್ತು. ಸೊ ಆ ಸಾಲವನ್ನ ತೀರಿಸಬೇಕು ಅಂತ ಹೇಳಿ ಚೆನ್ನೈ ಸಿಟಿಗೆ ಬಂದು ಅಲ್ಲಿ ಕೆಲಸವನ್ನ ಹುಡುಕ್ತಾ ಇದ್ರು. ಸೊ ಆ ಟೈಮ್ ಅಲ್ಲಿ ಇವ್ರಿಗೆ KK ನಗರ್ ನಲ್ಲಿದ್ದಂತಹ ಶರವಣನ್ ಭವನ್ ಹೋಟೆಲ್ ನಲ್ಲಿ ಆಸ್ ಅ ಮ್ಯಾನೇಜರ್ ಆಗಿ ಕೆಲಸ ಸಿಗುತ್ತೆ. ಹಾಗಾಗಿ ಆ ಕಂಪ್ಲೀಟ್ ಫ್ಯಾಮಿಲಿ ಆ ಹಳ್ಳಿಯಿಂದ ಚೆನ್ನೈಗೆ ಶಿಫ್ಟ್ ಆಗಿ ಅಲ್ಲಿ ಸೆಟಲ್ ಆಗ್ತಾರೆ. ಈ ರಾಜಗೋಪಾಲ್ ತಮ್ಮ ಜೀವನವನ್ನ ಬದಲಾಯಿಸಬಹುದು ಅನ್ನೋ ನಂಬಿಕೆ ಮೇಲೆ ಈ ಫ್ಯಾಮಿಲಿ ತಮ್ಮ ಕಂಪ್ಲೀಟ್ ಪ್ರಾಪರ್ಟಿನ ರಾಜಗೋಪಾಲ್ಗೆ ಪ್ರೊವೈಡ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಗಿಂತಾನು ಕೂಡ ಅದಕ್ಕೆ ಹೆಚ್ಚಿನ ಇಂಟ್ರೆಸ್ಟ್ ನಲ್ಲಿ ಈತ ರಿಟರ್ನ್ಸ್ ಕೊಡ್ತಾ ಇದ್ದ ಅಂತ ಹೇಳಿ. ಅಂಡ್ ಇದೊಂದೇ ಫ್ಯಾಮಿಲಿಗೆ ಈ ತರ ಆಗಿರ್ಲಿಲ್ಲ. ತುಂಬಾ ಜನ ಎಂಪ್ಲಾಯೀಸ್ ಕೂಡ ಅವ್ರ ಸ್ಯಾಲರಿನೂ ಕೂಡ ಆತನ ಹತ್ರನೇ ಡೆಪಾಸಿಟ್ ಮಾಡ್ತಾ ಇದ್ರು. ಆತ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾನೆ ಅಂತ ಹೇಳಿ ಆತ ಕೊಡ್ತಾ ಕೂಡ ಬಂದಿದ್ದ. ಆತರ ಸಾಲವನ್ನ ತಲೆ ಮೇಲೆ ಇಟ್ಕೊಂಡು ಬಂದಿದ್ದಂತಹ ಈ ಜೀವ್ ಜ್ಯೋತಿ ಅವರ ತಂದೆ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ ಮೇಲೆ ಅವರ ಲೈಫ್ ಲಿಟಲ್ ಬಿಟ್ ಆಗಿ ಚೇಂಜ್ ಆಗ್ತಾ ಬರುತ್ತೆ. ಅವ್ರಿಗೆ ಒಂದು ಪ್ರಮೋಷನ್ ಸಿಕ್ಕ ಮೇಲೆ ಹೋಟೆಲ್ ಕಡೆಯಿಂದ ಒಂದು ಮನೆನೂ ಕೂಡ ಅವ್ರಿಗೆ ಕೊಡ್ತಾರೆ. ಫ್ರೀ ರೆಂಟೆಡ್ ಮನೆ ಸಿಗೋದ್ರೊಟ್ಟಿಗೆನೆ ಅವರ ಸಾಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇವ್ರು ಎಲ್ರಿಗೂ ಕೂಡ ಇದೊಂದು ಕನಸಿನ ಜೀವನನೇ ಆಗಿತ್ತು. ಸೊ ಇದೆಲ್ಲ ಆದ್ಮೇಲೆ ಈ ಸಂದರ್ಭಕ್ಕೆ ಜೀವ್ ಜ್ಯೋತಿಗೆ 15 ವರ್ಷ ಕ್ರಾಸ್ ಆಗಿತ್ತು. ಅವ್ಳು ನೋಡೋಕ್ಕೂ ಕೂಡ ಆ ಸಂದರ್ಭಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಅನ್ನೋದು ಎಷ್ಟೋ ಜನರು ಒಪಿನಿಯನ್ ಆಗಿತ್ತು. ಇದರಿಂದಾಗಿ ಜೀವ್ ಜ್ಯೋತಿಗೆ ಒಳ್ಳೆ ಅಟೆನ್ಷನ್ ಸಿಗ್ತಾ ಇತ್ತು. ಎಲ್ಲರೂ ಮಗಳನ್ನ ಚೆನ್ನಾಗಿದ್ದಾಳೆ ಅಂತ ಹೊಗಳ್ತಿರೋಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮಗನ ಬಗ್ಗೆನೂ ಕೂಡ ಒಂದು ಒಳ್ಳೆ ಒಪಿನಿಯನ್ ಇರ್ಲಿ ಅಂತ ಹೇಳಿ ತಮ್ಮ ಮಗ ಓದಿ ಚೆನ್ನಾಗಿ ಬೆಳಿಬೇಕು ಅನ್ನೋ ಇಂಟೆನ್ಷನ್ ಇಂದ ಜೀವ್ ಜ್ಯೋತಿ ಅವರ ತಂದೆ ಒಬ್ಬ ಪ್ರಿನ್ಸ್ ಶಾಂತಕುಮಾರ್ ಅಂತ ಹೇಳಿ ಟ್ಯೂಷನ್ ಟೀಚರ್ನು ಕೂಡ ಅಪಾಯಿಂಟ್ ಮಾಡಿ ಆ ಮನೆಗೆ ಬಂದು ಟ್ಯೂಷನ್ ಹೇಳ್ಕೊಡ್ಬೇಕು ಅಂತ ಹೇಳಿ ಅಪಾಯಿಂಟ್ ಮಾಡಿರ್ತಾರೆ. ಅಂಡ್ ಈ ಟ್ಯೂಷನ್ ಟೀಚರ್ ಹೈರ್ ಮಾಡಿರೋದ್ರಿಂದಾಗಿ ಅವನ ಮಗನ ಎಜುಕೇಶನ್ ಕೂಡ ಇಂಪ್ರೂವ್ ಆಗ್ತಾ ಇತ್ತು. ಒಳ್ಳೆ ರಿಸಲ್ಟ್ಸ್ ಕೂಡ ಬರ್ತಾ ಇತ್ತು. ಸೊ ಇದರಿಂದಾಗಿ ಈ ಪ್ರಿನ್ಸ್ ಈ ಫ್ಯಾಮಿಲಿಗೆ ತುಂಬಾನೇ ಕ್ಲೋಸ್ ಆಗ್ತಾ ಬಂದಿದ್ದ. ಅಂಡ್ ಅನೇದರ್ ಸೈಡ್ ಇದೇ ತರನೇ ರಾಜಗೋಪಾಲ್ ಕೂಡ ಈ ಫ್ಯಾಮಿಲಿಗೆ ತುಂಬಾ ಹೆಲ್ಪ್ ಮಾಡ್ತಿರೋದ್ರಿಂದಾಗಿ ಅವರು ಕೂಡ ಈ ಫ್ಯಾಮಿಲಿಗೆ ಕ್ಲೋಸ್ ಆಗ್ತಾ ಬಂದಿದ್ರು. ಆ ಟೈಮ್ ನಲ್ಲೇ ತಮ್ಮ ಸೆಕೆಂಡ್ ಮ್ಯಾರೇಜ್ ನು ಕೂಡ ರಾಜಗೋಪಾಲ್ ಆಗ್ತಾರೆ. ಸೊ ಈ ಸೆಕೆಂಡ್ ಮ್ಯಾರೇಜ್ ಅನ್ನೋದು ಏನಿದೆ ಆಸ್ ಪರ್ ದ ಲಾ ಅಗೇನೆಸ್ಟ್ ಅನ್ನೋದಾಗಿದ್ರು ಕೂಡ ಆಗಿನ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ಇದು ಒಂದು ಪ್ರಾಬ್ಲಮ್ ತರ ಕಾಣಿಸ್ತಾ ಇತ್ತು. ಇಲ್ಲ ಅಂದ್ರೆ ಎಷ್ಟೋ ಫ್ಯಾಮಿಲಿಗಳು ಆಗಿನ ಟೈಮ್ ನಲ್ಲಿ ಎರಡೆರಡು ಮದುವೆನ ಆಗ್ತಾ ಇದ್ರು. ಸೊ ಹಾಗಾಗಿ ಇದನ್ನ ಎಲ್ಲರೂ ಕೂಡ ಒಂದು ನಾರ್ಮಲ್ ವಿಷಯ ಆಗಿನೇ ತಗೋತಾರೆ. ಸೊ ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಈಗ ರಾಜಗೋಪಾಲ್ ಮದುವೆ ಆಗಿರುವಂತಹ 2ನೇ ಹೆಂಡತಿ ಏನಿದ್ದಾಳೆ ಆಕೆ ಬೇರೆ ಯಾರು ಆಗಿರ್ಲಿಲ್ಲ, ಅದೇ
ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಕುಕ್ ನ ಹೆಂಡತಿ ಆಗಿದ್ಲು. ಸೊ ರಾಜಗೋಪಾಲ್ ಗಿರುವಂತಹ ಪವರ್ ನ ಅಪೋಸ್ ಮಾಡಕ್ ಆಗದಿರುವಂತಹ ಈ ಕುಕ್ ಏನಿದಾನೆ ತನ್ನ ಹೆಂಡತಿನ ಬಿಟ್ಟು ಅಲ್ಲಿಂದ ಕೆಲಸ ಬಿಟ್ಟು ಹೋಗಿದ್ದ. ಆದ್ರೆ ಈ ಮದುವೆ ಆಗಿ 2 ವರ್ಷ ಕಳೆದ ಮೇಲೆ ಮತ್ತೆ ರಾಜಗೋಪಾಲ್ಗೆ ಇನ್ನೊಂದು ಹುಡುಗಿಯ ಮೇಲೆ ಕಣ್ಣು ಬೀಳುತ್ತೆ. ಆ ಹುಡುಗಿ ದಟ್ಸ್ ನಾನ್ ಅದರ್ ದೆನ್ ಜೀವ್ ಜ್ಯೋತಿ. ಸೊ ರಾಜಗೋಪಾಲ್ ಜೀವ್ ಜ್ಯೋತಿ ಅವರ ಫ್ಯಾಮಿಲಿಗೆ ಕಾಲ್ ಮಾಡಿ ಒಂದಿನ ಹೇಳ್ತಾರೆ, ನಿಮ್ಮ ಮಗಳು ದೊಡ್ಡವಳು ಆಗ್ತಿದ್ದಾಳೆ, ಸೊ ಹಾಗಾಗಿ ಆ ಟ್ಯೂಷನ್ ಟೀಚರ್ ಏನ್ ನಿಮ್ ಮನೆಗೆ ಬರ್ತಿದ್ದಾನೆ ಅವನ್ನ ನಿಮ್ ಕೆಲಸದಿಂದ ತೆಗಿರಿ ಅಂತ ಹೇಳಿ. ಆದ್ರೆ ಫ್ಯಾಮಿಲಿ ಈ ವಿಷಯನ ಒಪ್ಕೊಳ್ಳಲ್ಲ. ಅವರು ಆ ಪ್ರಿನ್ಸ್ ಕಡೆಯಿಂದ ಟ್ಯೂಷನ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಇದರಿಂದ ಕೋಪಗೊಂಡಂತಹ ರಾಜಗೋಪಾಲ್ ಅವರ ಮನೆ ಏನಿತ್ತು ಆ ಮನೆನ ರಿಟರ್ನ್ ವಾಪಸ್ ತಗೋತಾರೆ. ಸ್ವಲ್ಪ ದಿನ ಆದ್ಮೇಲೆ ಅವರ ತಂದೆಯ ಕೆಲಸನೂ ಕೂಡ ಕಿತ್ಕೋತಾರೆ. ಸೊ ತಮ್ಮ ಫ್ಯಾಮಿಲಿನ ಸಾಕ್ಬೇಕು ಅನ್ನೋ ಇಂಟೆನ್ಷನ್ಗೆ ಅವರ ತಂದೆ ಮಲೇಷಿಯಾ ಹೋಗಿ ಅಲ್ಲಿ ತಮ್ಮ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅವರ ಫ್ಯಾಮಿಲಿ ಇದಾದ್ಮೇಲೆ ಚೆನ್ನೈನಲ್ಲೇ ಇರ್ತಾರೆ. ಈ ರಾಜಗೋಪಾಲ್ ಅವ್ರ ತಂದೆನ ಕೆಲಸದಿಂದ ತೆಗೆದ ಮೇಲೂ ಕೂಡ ಜೀವ್ ಜ್ಯೋತಿ ಅವರ ಮದರ್ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರು. ಅಂಡ್ ಇದಾಗಿ ಸ್ವಲ್ಪ ದಿನಗಳ ನಂತರ ಪ್ರಿನ್ಸ್ ಮತ್ತೆ ಜೀವ್ ಜ್ಯೋತಿ ಒಬ್ರನ್ನೊಬ್ರು ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ 28 ಏಪ್ರಿಲ್ 1998ಗೆ ಅವಳಿಗೆ 18 ವರ್ಷ ಕ್ರಾಸ್ ಆದ್ಮೇಲೆ ಮನೆಯಿಂದ ಓಡ್ ಹೋಗಿ ಅವರಿಬ್ರು ಮದುವೆ ಕೂಡ ಆಗ್ತಾರೆ. ಸೊ ಮದುವೆ ಮಾಡ್ಕೊಂಡು ಸೌತ್ ಚೆನ್ನೈನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಂತ ಇವರಿಬ್ರು ಕೂಡ ನೆಕ್ಸ್ಟ್ 2 to 3 years ಒಂದು ಒಳ್ಳೆ ಬ್ಯೂಟಿಫುಲ್ ಲೈಫ್ ನ ಲೀಡ್ ಮಾಡ್ತಾರೆ. ಅದಾದ್ಮೇಲೆ ಅವರು ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿ ಸ್ಟಾರ್ಟ್ ಮಾಡ್ತಾರೆ. ತನ್ನ ಹೆಂಡತಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇವನ್ ಫ್ರೆಂಡ್ಸ್ ಕೂಡ ಅವಳೊಟ್ಟಿಗೆ ಸೇರ್ಕೊಂಡು ಆ ಕೆಲಸನ ಕಂಟಿನ್ಯೂ ಮಾಡ್ತಾರೆ. ಸೊ ಇವ್ರಿಗೆ ಇದನ್ನ ಬೆಳೆಸಬೇಕು ಅನ್ನೋ ಉದ್ದೇಶ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಸೊ ಈ ಸಂದರ್ಭಕ್ಕೆ ಜೀವ್ ಜ್ಯೋತಿ ದುಡ್ಡಿಗೋಸ್ಕರ ಅವರ ತಾಯಿನ ದುಡ್ಡು ಕೇಳ್ತಾರೆ. ಅವಾಗ ಅವ್ರ ಮದರ್ ಹೇಳ್ತಾರೆ, ನನಗೆ ಯಾರು ಕೂಡ ದುಡ್ಡು ಕೊಡೋಂತವ್ರು ಗೊತ್ತಿಲ್ಲ ಅಪಾರ್ಟ್ ಫ್ರಮ್ ರಾಜಗೋಪಾಲ್ ಅಂತ ಹೇಳಿ. ಜೀವ್ ಜ್ಯೋತಿಗೆ ಅವ್ರ ಹತ್ರ ದುಡ್ಡು ಕೇಳಕ್ ಇಷ್ಟ ಇಲ್ದಿದ್ರು ಕೂಡ ಅನಿವಾರ್ಯತೆ ಕಾರಣದಿಂದಾಗಿ ಒಪ್ಕೊಂಡು ಆತನನ್ನ ದುಡ್ಡು ಕೇಳಕ್ ಹೇಳ್ತಾರೆ. ಬಟ್ ರಾಜಗೋಪಾಲ್ ಒಂದೇ ಮಾತಿಗೆ ದುಡ್ಡು ಕೊಡಕ್ ರೆಡಿ ಕೂಡ ಆಗ್ತಾರೆ. ದುಡ್ಡು ಕೊಡಕ್ಕಿಂತ ಮುಂಚೆ ಈ ರಾಜಗೋಪಾಲ್ ಒಬ್ಬ ಸ್ವಾಮೀಜಿನ ಮೀಟ್ ಮಾಡಿ ಇವಳ ಬಗ್ಗೆ ಮತ್ತೆ ಕೇಳಿದಾಗ ಆ ಸ್ವಾಮೀಜಿ ಹೇಳ್ತಾನೆ, ನೀನು ಅವಳನ್ನೇನಾದ್ರೂ ಮದುವೆ ಆದ್ರೆ ನಿನ್ನ ಲೈಫ್ ಅಲ್ಲಿ ಸಕ್ಸಸ್ ಅನ್ನುವಂಥದ್ದು ಇನ್ನೂ ಹೆಚ್ಚಾಗಿ ಬರುತ್ತೆ ಅಂತ ಹೇಳಿ. ಇದರಿಂದಾಗಿ ರಾಜಗೋಪಾಲ್ ಫಿಕ್ಸ್ ಆಗಿರ್ತಾನೆ, ಹೆಂಗಾದ್ರೂ ಮಾಡಿ ಅವಳನ್ನ ನನ್ನ 3ನೇ ಹೆಂಡತಿಯಾಗಿ ಮಾಡ್ಕೋಬೇಕು ಅಂತ ಹೇಳಿ. ರಾಜಗೋಪಾಲ್ ದುಡ್ಡು ಕೊಡಕ್ಕಿಂತ ಮುಂಚೆ 2 ಕಂಡೀಷನ್ ಹಾಕಿರ್ತಾನೆ. ಮೊದಲನೇ ಕಂಡೀಷನ್, ಈ ದುಡ್ಡು ನಿನಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ. ಅಂಡ್ 2ನೇ ಕಂಡೀಷನ್, ನಾನು ಪ್ರತಿ ಸರಿ ದುಡ್ಡು ಕೊಡಕ್ ಕರೆದಾಗ್ಲೂ ಕೂಡ ನೀನು ಒಂದು ಪೂಜೆ ಮಾಡಬೇಕು ಅಂತ ಹೇಳಿ. ಬಟ್ ಇದರಲ್ಲಿ ಟ್ವಿಸ್ಟ್ ಏನಂದ್ರೆ, ಈ ಪೂಜೆ ನಡೆಯೋದು ಚೆನ್ನೈಯಿಂದ ಸುಮಾರು 150 ಕಿಲೋಮೀಟರ್ ಇರುವಂತಹ ವೆಲ್ಲೂರ್ನಲ್ಲಿ. ಅಲ್ಲಿಗೆ ನೆಕ್ಸ್ಟ್ 5 days ಹೋಗ್ಬೇಕು. 5 days ಹೋಗಿ ಅಲ್ಲಿರುವಂತಹ ಏನ್ ಸ್ವಾಮೀಜಿ ಇದ್ದ ಆತ ಹೇಳೋ ತರ ಪೂಜೆ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಬೇಸ್ ಅಲ್ಲಿ ಆತ ಕೊಡುವಂತ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಚೆನ್ನೈಗೆ ಬರಬೇಕು. ಸೊ ಆಸ್ ಪರ್ ಕಂಡೀಷನ್ ಜೀವ್ ಜ್ಯೋತಿ ಆ 5 ವಾರ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಆ ಪೂಜೆನೂ ಕೂಡ ಮಾಡ್ತಾರೆ. ಅಂಡ್ ಸ್ಟಾರ್ಟಿಂಗ್ 2 weeks 50 ಸಾವಿರ ಕೊಟ್ಟಂತಹ ರಾಜಗೋಪಾಲ್ ನೆಕ್ಸ್ಟ್ 5ನೇ ವೀಕಿಗೆ ಸುಮಾರು 5 ಲಕ್ಷ ರೂಪಾಯಿ ಚೆಕ್ನು ಕೂಡ ಕೊಟ್ಟಿರ್ತಾರೆ. ಸೊ ಈ ಎಲ್ಲಾ ದುಡ್ಡಿಂದ ತಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಂತಹ ಜೀವ್ ಜ್ಯೋತಿ ಅದರ ಇನಾಗ್ರೇಷನ್ಗೂ ಕೂಡ ಇದೇ ರಾಜಗೋಪಾಲ್ ನ ಇನ್ವೈಟ್ ಮಾಡಿರ್ತಾರೆ. ಸೊ ಈ ದುಡ್ಡು ಕೊಟ್ಟ ಮೇಲೆ ರಾಜಗೋಪಾಲ್ ಅವಳ ಜೊತೆಗೆ ಮಾತಾಡುವಂತದ್ದು ತುಂಬಾನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂದ್ರೆ ಆಫೀಸಿಗೆ ಕರಿತಾ ಇದ್ದ ಸಮ್ ಟೈಮ್ಸ್ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ, ಮನೆಗೂ ಕೂಡ ಕರಿತಾ ಇದ್ದ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ. ಅಂಡ್ ಅವಳ ಹಿಂದೆ ತನ್ನ ಎಂಪ್ಲಾಯೀಸ್ ಗಳನ್ನು ಬಿಟ್ಟು ಅವಳನ್ನ ಫಾಲೋ ಕೂಡ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಅವಳಿಗೆ ತುಂಬಾ ಎಕ್ಸ್ಪೆನ್ಸಿವ್ ಗಿಫ್ಟ್ ಗಳನ್ನ ತಗೊಳಕ್ ಸ್ಟಾರ್ಟ್ ಮಾಡ್ತಾನೆ. ಯಾವಾಗೆಲ್ಲ ಆ ಗಿಫ್ಟ್ ಗಳನ್ನ ಅವಳು ರಿಜೆಕ್ಟ್ ಮಾಡ್ತಾ ಇದ್ಲು ಅವಾಗ ತುಂಬಾ ಸಿಟ್ ಆಗ್ತಾ ಇದ್ದ. ಸಿಟ್ಟಲ್ಲಿ ಹೇಳ್ತಾ ಇದ್ದ, ನಾನು ತಗೊಂಡಿದೀನಿ, ನೀನ್ ಇದನ್ನ ತಗೊಳ್ಳೇಬೇಕು ಅಂತ ಹೇಳಿ. ಸೊ ಇದೆಲ್ಲದ್ರ ಮಧ್ಯದಲ್ಲಿ ಒಂದು ದಿನ ಹುಷಾರಿಲ್ದೇನೆ ಜೀವ ಜ್ಯೋತಿ ಸಡನ್ ಆಗಿ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತಾರೆ. ಅಲ್ಲಿ ಅವರ ಕಂಪ್ಲೀಟ್ ಫ್ಯಾಮಿಲಿ ಕೂಡ ಇರುತ್ತೆ. ಅಲ್ಲಿಗೆ ಬಂದಂತಹ ರಾಜಗೋಪಾಲ್ ಸಡನ್ ಆಗಿ ತನ್ನ ಪ್ರೈವೇಟ್ ಡಾಕ್ಟರ್ಸ್ ನ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡ್ ಬಂದು ಎಲ್ಲಾ ರಿಪೋರ್ಟ್ಸ್ ಗಳನ್ನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಆತನೊಟ್ಟಿಗೆ ಬಂದಂತಹ ಡಾಕ್ಟರ್ಗಳು ಕೂಡ ಆ ರಿಪೋರ್ಟ್ ನ ನೋಡಿ ಹೇಳ್ತಾರೆ, ನಾವು ಇವಳನ್ನ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ಅಲ್ಲಿ ಅವಳನ್ನ ಡಿಸ್ಚಾರ್ಜ್ ಮಾಡಿಸಿ ತನಗೆ ಗೊತ್ತಿರುವಂತಹ ಹಾಸ್ಪಿಟಲ್ ಗೆ ರಾಜಗೋಪಾಲ್ ಅವಳನ್ನ ಅಡ್ಮಿಟ್ ಮಾಡಿಸ್ತಾರೆ. ಸೊ ಈಗ ಅಡ್ಮಿಟ್ ಆಗಿರುವಂತಹ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದು ಜೀವ್ ಜ್ಯೋತಿಗೆ ಆಗಿರ್ಲಿಲ್ಲ. ಜೀವ್ ಜ್ಯೋತಿಗೆ ಡಾಕ್ಟರ್ ಹೇಳ್ತಾರೆ, ನಿಮ್ಗೇನು ಅಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ, ನೀವು ಮನೆಗೆ ಹೋಗಿ, ಬಟ್ ಎಲ್ಲಾ ಟ್ರೀಟ್ಮೆಂಟ್ ಆಗಿರ್ಬೇಕಾಗಿರೋದು ನಿಮ್ಮ ಹಸ್ಬೆಂಡ್ಗೆ. ಸೊ ಪ್ರಿನ್ಸ್ ಇಲ್ಲೇ ಇರ್ಲಿ, ಅವ್ರಿಗೆ ಕೆಲವೊಂದಿಷ್ಟು ಚೆಕ್ಅಪ್ ಇದೆ, ನಾವು ಅದನ್ನ ಚೆಕ್ ಮಾಡ್ಬೇಕು ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ತಾರೆ. ಇಲ್ಲಿ ಇವರು ಪ್ರಿನ್ಸ್ ಗೆ ಕೆಲವೊಂದಿಷ್ಟು ಚೆಕ್ಅಪ್ ಮಾಡ್ತಾರೆ. ಅವರೆಲ್ಲಾ ಚೆಕ್ಅಪ್ ಮುಗಿದ ಮೇಲೆ ಪ್ರಿನ್ಸ್ ನೂ ಕೂಡ ಮನೆಗೆ ಕಳಿಸ್ತಾರೆ. ಅಂಡ್ ನೆಕ್ಸ್ಟ್ ಡೇ ರಾಜಗೋಪಾಲ್ ಜೀವ್ ಜ್ಯೋತಿಗೆ ಕಾಲ್ ಮಾಡಿ ಹೇಳ್ತಾರೆ, ನಿನ್ನ ಗಂಡನಿಗೆ HIV ಇದೆ ಅಂಡ್ ಆತ ನೀನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ನಿನ್ನ ಮೇಲೆ ತುಂಬಾನೇ ಮಾಟ ಮಂತ್ರಗಳನ್ನ ಮಾಡಿಸ್ತಾ ಇದ್ದಾನೆ. ಅಂಡ್ ಅವನು ನಿನ್ನ ಗ್ಲಾಮರಸ್ ಆಗಿ ಮಾಡಿದ ಮೇಲೆ ಮೂವಿನಲ್ಲಿ ನಿನ್ ಕೈಯಿಂದ ಆಕ್ಟ್ ಮಾಡಿಸ್ಬೇಕು ಅನ್ನೋಂತ ಆಲೋಚನೆ
ನನ್ನಲ್ಲಿದ್ದಾನೆ ಅಂತ ಹೇಳಿ. ಸೊ ಇದರಿಂದಾಗಿ ಜೀವ್ ಜೊತೆಗೆ ತುಂಬಾನೇ ಕೋಪ ಬರುತ್ತೆ. ನನ್ನ ಗಂಡ ಆ ತರದವನ್ ಅಲ್ಲ ಅಂತ ಹೇಳಿ ತುಂಬಾನೇ ರ್ಯಾಶ್ ಆಗಿ ರಾಜಗೋಪಾಲ್ಗೆ ಕಾಲ್ ಅಲ್ಲಿ ಬೈದು ಕಾಲ್ ಅನ್ನ ಕಟ್ ಮಾಡಿರ್ತಾಳೆ. ಅದೇ ದಿನ ಮಧ್ಯರಾತ್ರಿನಲ್ಲಿ ಜೀವ್ ಜ್ಯೋತಿಯ ಮನೆಯ ಡೋರ್ ನಾಕ್ ಆಗ್ತಾ ಇರತ್ತೆ. ಹೋಗಿ ಡೋರ್ ಓಪನ್ ಮಾಡಿದಾಗ ಹೊರಗಡೆ ನಿಂತಿರುವಂತದ್ದು ರಾಜಗೋಪಾಲ್ ಮತ್ತೆ ಜೀವ್ ಜ್ಯೋತಿಯ ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್. ಅವರೆಲ್ಲರೂ ಒಳಗಡೆ ಬಂದು ಜೀವ್ ಜ್ಯೋತಿ ಮತ್ತೆ ಅವರ ಫ್ಯಾಮಿಲಿ ಮೇಲೆ ರಾಜಗೋಪಾಲ್ ತುಂಬಾ ಜೋರಾಗಿ ಕೂಗಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ ಮಗಳಿಗೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ನನ್ನ ಹತ್ರನೇ ತುಂಬಾ ಕೆಟ್ಟದಾಗಿ ಮೊಬೈಲ್ ಅಲ್ಲಿ ಮಾತಾಡ್ತಾಳೆ, ಅದ್ರೊಟ್ಟಿಗೆ ನಾನು ಫೋನ್ ಮಾಡಿದ್ರೆ ನನ್ನ ಕಾಲ್ ಕೂಡ ಅವಳು ಕಟ್ ಮಾಡ್ತಾಳೆ ಅಂತ ಹೇಳಿ ತುಂಬಾನೇ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಜೀವ್ ಜ್ಯೋತಿ ಹೇಳ್ತಾರೆ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಂತ ಹೇಳಿ. ಅವಾಗ ರಾಜಗೋಪಾಲ್ ಅವನ ಮೊಬೈಲ್ ನ ಕೊಟ್ಟು ಹೇಳ್ತಾನೆ, ಯಾವ ಪೊಲೀಸ್ ಕಾಲ್ ಮಾಡ್ತೀವೋ ಮಾಡು, ಇಡೀ ಚೆನ್ನೈ ಪೊಲೀಸ್ ನನ್ನ ಕೈಯಲ್ಲಿದೆ, ನೀನ್ ಯಾರು ಕಾಲ್ ಮಾಡಿದ್ರು ನೀನೇನು ಮಾಡಕ್ ಆಗಲ್ಲ ಅಂತ ಹೇಳಿ. ಸೊ ಕೊನೆಯದಾಗಿ ರಾಜಗೋಪಾಲ್ ಹೇಳ್ತಾನೆ, ನಿಮ್ಗೆ 2 ದಿನ ಗಂಡ ಹೆಂಡತಿಗೆ ನಾನು ಟೈಮ್ ಕೊಡ್ತೀನಿ, ನೀವು ಒಬ್ರಿಗೊಬ್ರು ಡಿಸೈಡ್ ಮಾಡ್ಕೊಳ್ಳಿ, ನನ್ನ 3ನೇ ಹೆಂಡತಿಯಾಗಿ ನೀನ್ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ನಾನು ನಿಮ್ಗೆ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿ. ಸೊ ಈ ಸಂದರ್ಭಕ್ಕೆ ಜೀವ್ ಜ್ಯೋತಿ ಅಂಡ್ ಫ್ರೆಂಡ್ಸ್ಗೆ ಉಳಿದಿರೋದು ಒಂದೇ ದಾರಿ, ಏನು ಅಂದ್ರೆ ಚೆನ್ನೈನ ಬಿಟ್ಟು ಅಲ್ಲಿಂದ ಓಡ್ ಹೋಗೋದು. ಅದೇ ರಾತ್ರಿ ಮನೇಲಿದ್ದಂತಹ ಎಲ್ಲಾ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳೋದ್ರೊಟ್ಟಿಗೆನೆ ಮನೇಲಿದ್ದಂತಹ ಸ್ವಲ್ಪ ಕ್ಯಾಶ್ ನ ತಗೊಂಡು ಆ ಮನೆಯಿಂದ ಓಡೋಗ್ತಾರೆ. ಬಟ್ ಆ ಸಂದರ್ಭಕ್ಕೆ ಅವ್ರಿಬ್ರಿಗೂ ಗೊತ್ತಿರ್ಲಿಲ್ಲ ರಾಜಗೋಪಾಲ್ ಅವ್ರಿಬ್ರಿಗೂ ಒಂದು ಬೇರೆ ಪ್ಲಾನ್ ಮಾಡಿಟ್ಟಿದ್ದಾರೆ ಅಂತ ಹೇಳಿ. ರಾಜಗೋಪಾಲ್ ಇವ್ರಿಬ್ರನ್ನು ಫಾಲೋ ಮಾಡೋದಕ್ಕೋಸ್ಕರ ತನ್ನ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಎಂಪ್ಲಾಯೀಸ್ ಏನಿದ್ರು ಅವರನ್ನ ಇವ್ರ ಹಿಂದೆನೆ ಫಾಲೋ ಮಾಡಕ್ ಬಿಟ್ಟಿದ್ದ. ಇವರೆಲ್ಲರೂ ಡೇ ಟೈಮ್ ನಲ್ಲಿ ಆಸ್ ಎ ಎಂಪ್ಲಾಯೀಸ್ ಆಗಿ ವರ್ಕ್ ಮಾಡಿದ್ರೆ ನೈಟ್ ಟೈಮ್ ನಲ್ಲಿ ರಾಜಗೋಪಾಲ್ನ ಗುಂಡಾಗಳಾಗಿ ಕೆಲಸ ಮಾಡ್ತಾ ಇದ್ರು. ಓಡ್ ಹೋಗ್ತಿದ್ದಂತಹ ಅವ್ರಿಬ್ರನ್ನು ಹಿಡ್ಕೊಂಡು ರಾಜಗೋಪಾಲ್ನ ಗೋಡಮಿಗೆ ಕರ್ಕೊಂಡ್ ಬರ್ತಾರೆ. ಸ್ವಲ್ಪ ಹೊತ್ತಿಗೆ ತನ್ನ ರೌಡಿಗಳೊಟ್ಟಿಗೆ ಅಲ್ಲಿಗೆ ಬಂದಂತಹ ರಾಜಗೋಪಾಲ್ ಪ್ರಿನ್ಸ್ಗೆ ಜೋರಾಗಿ ಒಂದ್ಸರಿ ಕಪಾಳಕ್ಕೆ ಹೊಡಿತಾರೆ. ಇದಾದ್ಮೇಲೆ ರಾಜಗೋಪಾಲ್ನ ಎಂಪ್ಲಾಯೀಸ್ ಕೂಡ ಆತನನ್ನ ಜೋರಾಗಿ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಆತ ಜೀವ್ ಜ್ಯೋತಿ ಹತ್ರ ಕೇಳ್ಕೊತಾನೆ, ಹೇಗಾದ್ರೂ ಮಾಡಿ ನನ್ನ ಕಾಪಾಡು ಅಂತ ಹೇಳಿ. ಅವಾಗ ಈ ರಾಜಗೋಪಾಲ್ ತುಂಬಾ ಜೋರಾಗಿ ಆತನಿಗೆ ಬೈತಾನೆ, ಅವಳನ್ನ ಮುಟ್ಟಿದ್ರೆ ನಾನು ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳಿ. ಅವಾಗ ಜೀವ್ ಜ್ಯೋತಿ ಆತನ ಕಾಲ್ ಹಿಡ್ಕೊಂಡು ಬೇಡ್ಕೋತಾಳೆ, ನಮ್ಮನ್ನ ಬಿಟ್ಟು ಬಿಡಿ ಅಂತ ಹೇಳಿ. ಅವಾಗ ರಾಜಗೋಪಾಲ್ ಹೇಳ್ತಾರೆ, ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೋಸ್ಕರ ಓಡೋಗ್ತೀಯಾ, ನಾನ್ ಮನ್ಸ್ ಮಾಡಿದ್ರೆ ನಿನ್ನ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ನಾನು ಆತರ ಮಾಡ್ತಾ ಇಲ್ಲ. ನಿನ್ನ ಮದುವೆ ಆಗಿ ನನ್ನ 3ನೇ ಹೆಂಡತಿಯಾಗಿ ಇಟ್ಕೋಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿದೀನಿ, ಬಿಕಾಸ್ ನೀನ್ ಲೈಫ್ ಟೈಮ್ ನನ್ನ ಹೆಂಡತಿಯಾಗಿ ಇರ್ಲಿ ಅಂತ ಹೇಳಿ. ಅಂಡ್ ಅದಾದ್ಮೇಲೆ ರಾಜಗೋಪಾಲ್ ಪ್ರಿನ್ಸ್ ಹೇಳ್ತಾನೆ, ನಾನು ಇವಳನ್ನ ಬಿಟ್ಟು ನೀನ್ ಊರ್ ಬಿಟ್ಟು ಹೋಗು ಅಂತ ಹೇಳಿದೆ, ನೀನ್ ಅವಳೇ ಕರ್ಕೊಂಡು ಹೋಗಕ್ ನೋಡ್ತಾ ಇದೀಯಾ ಅಂತ ಹೇಳಿ. ಅಂಡ್ ನಿಮ್ಗಿಬ್ಬರಿಗೂ ಕೂಡ ಫೈನಲ್ ಆಗಿ 1 ವಾರ ಟೈಮ್ ಕೊಡ್ತೀನಿ, ನಾನು ಡಿಸೈಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದಾಗಿ ಅವ್ರನ್ನ ಮನೆ ಕಳ್ಸಿರ್ತಾನೆ. ಮನೆ ಕಳ್ಸಿದ್ಮೇಲೆ ನೆಕ್ಸ್ಟ್ ಡೇನೆ ಒಂದು ಟ್ವಿಸ್ಟ್ ಬರುತ್ತೆ. ಏನಂದ್ರೆ ನೆಕ್ಸ್ಟ್ ಡೇ ಜೀವ್ ಜ್ಯೋತಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಇದೇ ರಾಜಗೋಪಾಲ್ನ ಮ್ಯಾನೇಜರ್ ಆದಂತಹ ಡ್ಯಾನೆಲ್ ಅವಳಿಗೆ ಯಾವುದೇ ತರನಾದಂತಹ ಬೆದರಿಕೆ ಹಾಕೋದಕ್ಕೋಸ್ಕರ ಕಾಲ್ ಮಾಡಿರ್ಲಿಲ್ಲ, ಅವಳಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಕಾಲ್ ಮಾಡಿದ್ದ. ಅಂಡ್ ಅವಳಿಗೆ ಆತ ಮಲ್ಟಿಪಲ್ ಟೈಮ್ ಸಾರಿ ಕೇಳ್ತಾನೆ. ಅಂಡ್ ಅವ್ನು ಹೇಳ್ತಾನೆ, ನೀನು ಅವನ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ಬೇಕು, ಅದು ಕೂಡ ನೀನ್ ಚೆನ್ನೈನಲ್ಲಿ ಕೊಟ್ರೆ ಯಾರು ಕೂಡ ನಿನ್ ಕಂಪ್ಲೇಂಟ್ ತಗೊಳ್ಳಲ್ಲ, ಎಲ್ಲಾದ್ರೂ ಹೊರಗಡೆ ಹೋಗಿ ಬೇರೆ ಸಿಟಿನಲ್ಲಿ ನೀನ್ ಕಂಪ್ಲೇಂಟ್ ಕೊಡು ಅಂತ ಹೇಳಿ. ಆದ್ರೆ ಈ ತರ ಮನೆಯಿಂದ ಹೊರಗಡೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮನೆಯ ಹೊರಗಡೆಗೆ ಈ ರಾಜಗೋಪಾಲ್ನ ರೌಡಿಗಳು ಕಾವಲು ಕಾಯ್ತಾ ಇದ್ದಾರೆ. ಸೊ ಇವರೆಲ್ಲರನ್ನು ತಪ್ಪಿಸ್ಕೊಂಡು ಅವರಿಬ್ರು ಕೂಡ ಮನೆಯಿಂದ ಹೋಗಿ ಚೆನ್ನೈ ಕಮಿಷನರ್ ನ ಮೀಟ್ ಆಗಿ ಅಲ್ಲಿ ತಮ್ಮ ಕಂಪ್ಲೇಂಟ್ ನ ಬರೆದು ಕೊಡ್ತಾರೆ. 30 ಪುಟಗಳ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ 2-3 ದಿನ ಆದ್ರೂ ಈ ಚೆನ್ನೈ ಪೊಲೀಸ್ ಯಾವುದೇ ತರನಾದಂತಹ ಆಕ್ಷನ್ಸ್ ತಗೊಳ್ಳಲ್ಲ. ಮತ್ತೆ ಡ್ಯಾನಿಯಲ್ ಕಾಲ್ ಮಾಡಿ ಹೇಳ್ತಾರೆ, ಸೊ ಯಾವುದೇ ತರನಾಗಿ ಚೆನ್ನೈ ಪೊಲೀಸ್ ಆಕ್ಷನ್ಸ್ ತಗೊಳ್ಳೋ ತರ ಕಾಣಿಸ್ತಾ ಇಲ್ಲ. ಸೊ ನನಗೊಬ್ಬ ಫೇಮಸ್ ರಿಪೋರ್ಟರ್ ಗೊತ್ತು, ನಾನು ನಿನ್ಗೊಂದು ಹೈವೇ ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೊಂದು ಕಾರ್ ತಗೊಂಬ, ಅವಾಗ ನಾನು ನಿನ್ಗೆ ಆ ರಿಪೋರ್ಟರ್ ನ ಮೀಟ್ ಮಾಡಿಸ್ತೀನಿ, ಸೊ ಅದರಿಂದಾಗಿ ಏನಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಮತ್ತೊಂದು ಸಾರಿ ಅವಳು ಮನೆಯಿಂದ ತಪ್ಪಿಸ್ಕೊಂಡು ತನ್ನ ಗಂಡ ಪ್ರಿನ್ಸ್ ನ ಕರ್ಕೊಂಡು ಆ ಹೈವೇ ಲೊಕೇಶನ್ಗೆ ಒಂದು ಕಾರ್ ನ ಬಾಡಿಗೆ ಮಾಡ್ಕೊಂಡ್ ಬಂದಾಗ ಅಲ್ಲಿಗೆ 2 ಕಾರ್ಗಳು ಬರುತ್ತೆ. ಮೊದಲನೇ ಕಾರಿಂದ ಕೆಲವೊಂದಿಷ್ಟು ಜನ ಇಳಿತಾರೆ, ಅವ್ರು ಬೇರೆ ಯಾರು ಆಗಿರ್ಲಿಲ್ಲ, ಅವರು ರಾಜಗೋಪಾಲ್ನ ಗುಂಡಾಗಳು. ಅಂಡ್ ಇನ್ನೊಂದು ಕಾರ್ ಡೋರ್ ಓಪನ್ ಆಗಿ ಇಳಿದಾಗ ಅದರಿಂದ ಹೊರಗಡೆ ಬರೋದು ಡ್ಯಾನಿಯಲ್ ಈಗ್ಲೂ ಕೂಡ ರಾಜಗೋಪಾಲ್ಗೋಸ್ಕರನೇ ಕೆಲಸ ಮಾಡ್ತಾ ಇದ್ದ. ಮತ್ತೆ ಅವ್ರಿಬ್ರು ಕೂಡ ಕರ್ಕೊಂಡು ಹೋಗಿ ಇದೇ ರಾಜಗೋಪಾಲ್ ಎದುರುಗಡೆಗೆ ಬಿಡ್ತಾರೆ. ಅವಾಗ ರಾಜಗೋಪಾಲ್ ಅವಳನ್ನ ಸಪರೇಟ್ ಆಗಿ ಒಂದು ಕಾರಲ್ಲಿ ಕೂರಿಸ್ಕೊಂಡು ಒಂದು ಹಳ್ಳಿಗೆ ಕರ್ಕೊಂಡ್ ಬರ್ತಾರೆ. ಬೆಳಗಿನ ಜಾವ ಅವಳಿಗೋಸ್ಕರ ಒಂದು ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿರ್ಲಾಗುತ್ತೆ. ಇದೊಂದು ಮಾಟ ಮಂತ್ರ ಮಾಡುವಂತ ಸ್ಥಳ ಆಗಿತ್ತು. ಹೇಗಾದ್ರೂ ಮಾಡಿ ಅವಳನ್ನ ವಶಪಡಿಸ್ಕೋಬೇಕು ಅನ್ನೋದು ರಾಜಗೋಪಾಲ್ನ ಪ್ಲಾನ್ ಆಗಿತ್ತು. ಅಂಡ್ ಇದ್ರೊಟ್ಟಿಗೆ ಡ್ಯಾನಿಯಲ್ಗೆ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಪ್ರಿನ್ಸ್ ನ ಎಲ್ಲಾದ್ರೂ ಕರ್ಕೊಂಡು ಹೋಗಿ
ಸಾಯಿಸ್ಬಿಡು ಅಂತಾನು ಕೂಡ ಹೇಳಿ ಕಳಿಸಿದ್ರು. ಸೊ ಜೀವ್ ಜ್ಯೋತಿ ಜೊತೆಗೆ ಎಲ್ಲಾ ಪೂಜೆ ಮುಗಿಸಿ ಮತ್ತೆ ಅವಳನ್ನ ವಾಪಸ್ ಚೆನ್ನೈಗೆ ಕರ್ಕೊಂಡ್ ಬಂದು ಅಲ್ಲಿ ರಾಜಗೋಪಾಲ್ ಹೇಳ್ತಾರೆ, ಇನ್ಮೇಲೆ ನಮ್ಗೆ ಯಾವ್ದೇ ತರನಾದಂತಹ ತೊಂದ್ರೆ ಇಲ್ಲ, ನೀನ್ ಇದೇ ಮನೆಯಲ್ಲೇ ಇರಬೇಕು, ಇನ್ ಯಾವತ್ತೂ ಕೂಡ ಪ್ರಿನ್ಸ್ ವಾಪಸ್ ಬರಲ್ಲ ಅಂತ ಹೇಳಿ. ಬಟ್ ಡ್ಯಾನಿಯಲ್ಗೆ ಏನು 5 ಲಕ್ಷ ರೂಪಾಯಿ ಕೊಟ್ಟು ಪ್ರಿನ್ಸ್ ನ ಕೊಲೆ ಮಾಡು ಅಂತ ಹೇಳಿದ್ರು. ಡ್ಯಾನಿಯಲ್ ಪ್ರಿನ್ಸ್ ನ ಕೊಲೆ ಮಾಡಿರಲ್ಲ. ಆತನಿಗೆ ಹೇಳಿರ್ತಾನೆ, ನೀನ್ ಏನಾದ್ರೂ ಚೆನ್ನೈಗೆ ವಾಪಸ್ ಬಂದ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ, ಸೊ ಇನ್ಮೇಲೆ ಯಾವತ್ತೂ ಕೂಡ ಚೆನ್ನೈಗೆ ಬರಬೇಡ ಅಂತ ಹೇಳಿ ಡ್ಯಾನಿಯಲ್ ಅವನ್ನ ಫ್ರೀ ಆಗಿ ಬಿಟ್ಟಿದ್ದ. ಆದ್ರೆ ಪ್ರಿನ್ಸ್ ಅಲ್ಲಿಂದ ಹೋದ್ಮೇಲೆ ಒಂದು STD ಬೂತ್ ಇಂದ ಜೀವ್ ಜ್ಯೋತಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಮನೆಗೆ ಹೋಗಿ ಅವಳನ್ನ ಮೀಟ್ ಆಗುವಂತಹ ಪ್ರಯತ್ನ ಕೂಡ ಮಾಡ್ತಾನೆ. ಅಲ್ಲಿ ಮನೆಯಿಂದ ಹೊರಗಡೆಗೆ ಕಾವಲ್ಗಿರುವಂತಹ ರಾಜಗೋಪಾಲ್ನ ಗುಂಡಾಗಳನ್ನ ನೋಡಿ ಆತ ಮನೆ ಒಳಗಡೆ ಹೋಗುವಂತ ಧೈರ್ಯ ಮಾಡಲ್ಲ. ಅಂಡ್ ಅವಳಿಗೆ ಕಾಲ್ ಮಾಡಿ ಹೇಳ್ತಾನೆ, ನಾನು ಅಲ್ಲಿಗೆ ಬಂದ್ರೆ ಅವ್ರು ನನ್ನ ಉಳಿಸಲ್ಲ, ನೀನೇ ಆ ಮನೆಯಿಂದ ಹೆಂಗಾದ್ರೂ ಮಾಡಿ ಹೊರಗಡೆ ಓಡ್ ಬಂದ್ಬಿಡು, ನಾವಿಬ್ರು ಎಲ್ಲಾದ್ರೂ ಹೋಗಿ ಜೀವನ ಮಾಡೋಣ ಅಂತ ಹೇಳಿ. ಬಟ್ ಜೀವ್ ಜ್ಯೋತಿಗೆ ಈ ಹಂತಕ್ಕೆ ಅರ್ಥ ಆಗಿತ್ತು, ನಾವೆಲ್ಲೇ ಹೋದ್ರು ಇವ್ರು ನಮ್ಮನ್ನ ಹಿಡ್ಕೊಂಡ್ ಬಂದು ಮತ್ತೆ ಹೊಡಿತಾರೆ ಅಂತ ಹೇಳಿ. ಸೊ ಹಾಗಾಗಿ ಅವಳು ಹೇಳ್ತಾಳೆ, ನೀನ್ ಮತ್ತೆ ವಾಪಸ್ ಮನೆಗ್ ಬಾ, ನಾನ್ ರಾಜಗೋಪಾಲ್ ಕಾಲ್ ಬಿದ್ದಾದ್ರೂ ಬೇಡ್ಕೋತೀನಿ, ಏನು ಸಮಸ್ಯೆ ಆಗದೆ ಇರೋ ತರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ಅವಳನ್ನ ನಂಬ್ಕೊಂಡು ಬಂದಂತಹ ಪ್ರಿನ್ಸ್ ನ ಕರ್ಕೊಂಡು ರಾಜಗೋಪಾಲ್ ಹತ್ರ ಇವರೆಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ, ನಮ್ಮನ್ನ ನಮ್ ಪಾಡಿಗೆ ಬಿಟ್ಬಿಡಿ ಅಂತ ಹೇಳಿ. ಆದ್ರೆ ಪ್ರಿನ್ಸ್ ಸತ್ತಿದಾನೆ ಅಂತ ನಂಬಿದ್ದಂತಹ ರಾಜಗೋಪಾಲ್ ಆತ ಬದುಕಿದಾನೆ ಅಂತ ಕೇಳಿ ಶಾಕ್ ಆಗುತ್ತೆ. ಡ್ಯಾನಿಯಲ್ ನ ಕರ್ಸಿ ಕೇಳ್ತಾನೆ, ಏನಾಯ್ತು, ನೀನ್ ಅವನ್ನ ಸಾಯಿಸಿದ್ಯಾ ಅಂತ ಹೇಳಿ. ಅವಾಗ ಡ್ಯಾನಿಯಲ್ ಹೇಳ್ತಾನೆ, ಹೌದು ನಾನು ಅವನ್ನ ಸಾಯಿಸಿದೀನಿ ಅಂತ ಹೇಳಿ ಒಂದು ದೊಡ್ಡ ಸ್ಟೋರಿ ಹೇಳ್ತಾನೆ. ಅವಾಗ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ರೂಮ್ ನ ಡೋರ್ ಓಪನ್ ಮಾಡಿದಾಗ ಪ್ರಿನ್ಸ್ ಮತ್ತೆ ಜೀವ್ ಜ್ಯೋತಿ ಒಟ್ಟಿಗೆ ಆ ರೂಮ್ ಅಲ್ಲಿ ಇರ್ತಾರೆ. ಸೊ ಇದನ್ನ ನೋಡಿ ಡ್ಯಾನಿಯಲ್ ಬೆವ್ತೋಗಿದ್ದ. ಸೊ ಇಲ್ಲಿಂದ ಈ ಘಟನೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಡ್ಯಾನಿಯಲ್ಗಾಗ್ಲಿ ಜೀವ್ ಜ್ಯೋತಿಗಾಗ್ಲಿ ಪ್ರಿನ್ಸ್ಗಾಗ್ಲಿ ಒಂದು ಸಣ್ಣ ಊಹೆನೂ ಕೂಡ ಇರ್ಲಿಲ್ಲ. ರಾಜಗೋಪಾಲ್ ಮತ್ತೆ ಅವಳನ್ನ ಯಾವ ಹಳ್ಳಿನಲ್ಲಿ ಅವಳನ್ನ ವಶ ಮಾಡ್ಕೋಬೇಕು ಅಂತ ಹೇಳಿ ಪೂಜೆ ಮಾಡಿಸಿದ್ನೋ ಅಲ್ಲಿಗೆ ಕರ್ಕೊಂಡು ಹೊರಡಕ್ ಸ್ಟಾರ್ಟ್ ಮಾಡ್ತಾನೆ. ಆತನ ಕೆಲಸದವ್ರಿಗೆ ಪ್ರಿನ್ಸ್ ನ ಹೊಡಿಲಿಕ್ಕೆ ಹೇಳಿರ್ತಾನೆ. ರಾಜಗೋಪಾಲ್ ಪೂಜೆನಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನ ಮ್ಯಾನೇಜರ್ ಬಂದು ಕಿವಿನಲ್ಲಿ ಹೇಳ್ತಾರೆ, ಪ್ರಿನ್ಸ್ ಸತ್ತೋಗಿದ್ದಾನೆ ಅಂತ ಹೇಳಿ. ಸೊ ಈ ವಿಷಯ ತಿಳಿದಂತಹ ರಾಜಗೋಪಾಲ್ ಮತ್ತೆ ಡ್ಯಾನಿಯಲ್ ನ ಕರೆಸಿ ಅಟ್ಲೀಸ್ಟ್ ಈತನ ದೇಹವನ್ನಾದ್ರೂ ಎಲ್ಲಾದ್ರೂ ವಿಲೇವಾರಿ ಮಾಡು ಅಂತ ಹೇಳಿ ಕಳ್ಸಿರ್ತಾನೆ. ಸೊ ಅವಾಗ ಡ್ಯಾನಿಯಲ್ ಆತನ ಬಾಡಿನ ತಗೊಂಡ್ಬಂದು ಕೊಡೆಕೆನೆಲ್ ನ ಒಂದು ಬೆಟ್ಟದಿಂದ ಬಿಸಾಕ್ ಹೋಗಿರ್ತಾನೆ. ಅಂಡ್ ಈ ಎಲ್ಲ ವಿಷಯನ ಡ್ಯಾನಿಯಲ್ ಬಂದು ಜೀವ್ ಜ್ಯೋತಿಗೆ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇನ್ಫಾರ್ಮ್ ಮಾಡಿರ್ತಾನೆ. ತನ್ನ ಗಂಡನನ್ನ ತುಂಬಾ ಭೀಕರವಾಗಿ ಹೊಡೆದು ಸಾಯಿಸಿದ್ದಾರೆ ಅಂತ ಗೊತ್ತಾದಂತಹ ಜೀವ್ ಜ್ಯೋತಿ ಒಂದು ಕ್ಷಣನೂ ಕೂಡ ಇಲ್ಲಿ ಇರಬಾರ್ದು ಅಂತ ಹೇಳಿ ತನ್ನ ತಾಯಿನ ಕರ್ಕೊಂಡು ಚೆನ್ನೈನಿಂದ ಓಡ್ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾಳೆ. ಇನ್ನೇನು ಅವಳು ಸಿಟಿ ದಾಟಬೇಕು ಅನ್ನೋ ಅಷ್ಟರಲ್ಲೇನೆ ಅವಳನ್ನ ಮಿಸ್ಸಿಂಗ್ ಅಲ್ಲಿ ಹುಡುಕ್ತಿರುವಂತಹ ಪೊಲೀಸರು ಮತ್ತೆ ಅವಳನ್ನ ಹಿಡ್ಕೋತಾರೆ. ಅವಾಗ ಪೊಲೀಸರಿಗೆ ನಡೆದಿರುವಂತಹ ಕಂಪ್ಲೀಟ್ ಘಟನೆನ ಜೀವ ಜ್ಯೋತಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳೆ. ಅಲ್ಲಿದ್ದಂತಹ ಪೊಲೀಸ್ ಹೇಳ್ತಾರೆ, ನೀವು ರಿಟರ್ನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡಿ, ನಾವ್ ಇದ್ರ ವಿರುದ್ಧವಾಗಿ ಆಕ್ಷನ್ ತಗೋತೀವಿ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಡೇ ಜೀವ್ ಜ್ಯೋತಿ FIR ಕೂಡ ಫೈಲ್ ಮಾಡ್ತಾರೆ. ಅದಾದ್ಮೇಲೆ ಎಲ್ಲರ ಅರೆಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಮೊದಲೇದಾಗಿ ಎಲ್ಲ ಆತನ ಎಂಪ್ಲಾಯಿಗಳು ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡ್ತಾ ಬರ್ತಾರೆ, ಇನ್ಕ್ಲೂಡಿಂಗ್ ಡ್ಯಾನಿಯಲ್ ನ ಸೇರಿಸಿ. ಸೊ ಈ ಸರಿ ಪೊಲೀಸರು ದುಡ್ಡು ಕೊಟ್ಟರು ಕೂಡ ಬಗ್ಗಲ್ಲ ಅಂತ ಗೊತ್ತಾಗಿದ್ದಂತಹ ರಾಜಗೋಪಾಲ್ ತಾನಾಗೆ ಬಂದು ಸರೆಂಡರ್ ಕೂಡ ಆಗ್ತಾನೆ. ಆತನನ್ನ ಇನ್ವೆಸ್ಟಿಗೇಷನ್ ನಡೀತಿರುವಂತಹ ಸಂದರ್ಭದಲ್ಲಿ ಮದ್ರಾಸ್ ಜೈಲ್ಗೆ ಪೊಲೀಸ್ ಕಸ್ಟಡಿಗೂ ಕೂಡ ಕೊಡಲಾಗುತ್ತೆ. ಅಂಡ್ ಇನ್ವೆಸ್ಟಿಗೇಷನ್ ಅಲ್ಲಿ ರಾಜಗೋಪಾಲ್ ನ ವೈಫ್ ಏನಿದ್ರು ಮೊದಲನೇ ವೈಫ್, ಅವ್ರನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನನ್ನ ಗಂಡ ಒಬ್ಬ ವುಮನೈಸರ್ ಆಗಿದ್ದ ಹೌದು, ಬಟ್ ಆದ್ರೆ ಆತನ ತಲೆ ಮೇಲೆ ಸಾವಿರಾರು ಜನ ಎಂಪ್ಲಾಯಿಗಳ ಜೀವನದ ಜವಾಬ್ದಾರಿ ಇದೆ, ಸೊ ಹಾಗಾಗಿ ಆತನಿಗೆ ಬೇಲ್ ಕೊಡಿ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಡ್ಯಾನಿಯಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರಿನ್ಸ್ ನ ಕೊಲೆ ಮಾಡಿದ್ರ ಬಗ್ಗೆ ಮತ್ತು ಕೊಡೆಕೆನೆಲ್ ನಲ್ಲಿ ಆತನ ದೇಹವನ್ನ ಬಿಸಾಕಿದ್ರ ಬಗ್ಗೆನೂ ಕೂಡ ಡ್ಯಾನಿಯಲ್ ಒಪ್ಕೋತಾನೆ. ಅಂಡ್ ಡ್ಯಾನಿಯಲ್ ನ ಕರ್ಕೊಂಡು ಆ ಬಾಡಿನ ಸರ್ಚ್ ಮಾಡಕ್ ಹೋದಂತಹ ಪೊಲೀಸರಿಗೆ ಅಲ್ಲಿ ಯಾವುದೇ ತರನಾದಂತಹ ಬಾಡಿ ಸಿಕ್ಕಿರಲ್ಲ. ಬಟ್ ಅದಾಗಿ 2 ತಿಂಗಳುಗಳ ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ರಿಕವರಿ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡೀಟೇಲ್ಸ್ ಗಳು ಅವ್ರ ಕೈಗೆ ಸಿಕ್ಕಿರುತ್ತೆ. ನೋಡಿ, ಕೊಡೆಕೆನೆಲ್ ನಲ್ಲಿ ಯಾವುದೇ ದೇಹವನ್ನ ಆ ಬೆಟ್ಟಗಳ ಮೇಲಿಂದ ಬಿಸಾಕಿದಾಗ ಮೋಸ್ಟ್ ಆಫ್ ದ ಇನ್ವೆಸ್ಟಿಗೇಟರ್ಸ್ ಹೇಳೋದೇನು ಅಂದ್ರೆ, ಎಷ್ಟೋ ಬಾಡಿಗಳು ಇಲ್ಲಿ ಬಿದ್ದಿರೋವು ನಮಗ್ ಸಿಗ್ತಾನೆ ಇರ್ಲಿಲ್ಲ, ಆದ್ರೆ ರಾಜಗೋಪಾಲ್ ನ ಹಣೆ ಬರ ಸರಿ ಇಲ್ಲ ಅನ್ಸುತ್ತೆ, ಅಲ್ಲಿಂದ ಬಿಸಾಕಿದ ತಕ್ಷಣ ಆ ಬಾಡಿ ಜಸ್ಟ್ ಅದ್ರ ಡೌನ್ ನಲ್ಲಿ ಇದ್ದಂತಹ 15 ಫೀಟ್ ಅಲ್ಲಿ ಇರುವಂತಹ ರೋಡ್ ಬಂದ್ ಬಿದ್ದಿದೆ ಅಂತ ಹೇಳಿ. ಫೆಬ್ರವರಿ 2002 ಈ ಕೇಸ್ ನ ಕಂಪ್ಲೀಟ್ ಚಾರ್ಜ್ ಶೀಟ್ ನು ಕೂಡ ಕೋರ್ಟ್ ಗೆ ಸಬ್ಮಿಟ್ ಮಾಡಲಾಗುತ್ತೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಜಾನ್ 2003 ಇದ್ರ ಟ್ರಯಲ್ ಕೂಡ ಸ್ಟಾರ್ಟ್ ಆಗುತ್ತೆ. ದ ಹಿಂದ್ ನ್ಯೂಸ್ ಪೇಪರ್ ನ ಒಬ್ಬ ರಿಪೋರ್ಟರ್ ಹೇಳ್ತಾರೆ, ನಾನು ಆತನ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ನೋಡಿದಾಗ ಅನಿಸ್ತಾ ಇತ್ತು, ಯಾವುದೇ ತರನಾದಂತಹ ಕೇಸ್ ಇನ್ವೆಸ್ಟಿಗೇಷನ್ ಈ ತರ ಬಂದಿದ್ದಾನೆ ಅನ್ನೋ ತರ ಇರ್ಲೇ ಇಲ್ಲ, ಆರಾಮಾಗಿ ನಕ್ಕೊಂಡು ಆರಾಮಾಗಿ ಈತ ಕೋರ್ಟ್ ಬಂದು ಹೋಗ್ತಾ ಇದ್ದ ಅಂತ ಹೇಳಿ. ಅಂಡ್ ಆ ರಿಪೋರ್ಟರ್ ಒನ್ ಟೈಮ್ ಆ ರಾಜಗೋಪಾಲ್ ನ ಮೀಟ್ ಆದಾಗ್ಲೂ ಕೂಡ ರಾಜಗೋಪಾಲ್ ಹೇಳಿದ್ದಂತೆ, ನನ್ ಜೊತೆಗೆ ಏನು ಆಗಲ್ಲ, ನೀನು ಯಾವ್ದೇ ತರನಾದಂತಹ ಟೆನ್ಷನ್ ತಗೋಬೇಡ ಅಂತ ಹೇಳಿ. ಅಂಡ್ ಇದ್ರ ಮಧ್ಯದಲ್ಲಿ ಆತನ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅಂಡ್ ಬೇರೆ ಬೇರೆ ದೇಶಗಳನ್ನು ಕೂಡ
ತುಂಬಾ ಫ್ರಾಂಚೈಸಿಗಳನ್ನು ಕೂಡ ಆತ ಓಪನ್ ಮಾಡಿದ್ದ. ಅಂಡ್ ಈ ರಾಜಗೋಪಾಲ್ ಈ ಜೀವ್ ಜೊತೆಗೂ ಕೂಡ ಒಂದು ದಿನ 6 ಲಕ್ಷ ರೂಪಾಯಿ ದುಡ್ಡು ಕೊಡೋದ್ರ ಜೊತೆಗೇನೆ ನಿನ್ನ ಕಾಲೇಜ್ ಫೀಸ್ನು ಕೂಡ ನಾನು ಪೇ ಮಾಡ್ತೀನಿ, ನಿನಗೆ ಯಾವುದೇ ತರನಾದಂತಹ ಸಮಸ್ಯೆ ಆಗದಿರೋ ತರ ನಾನು ನೋಡ್ಕೊಂಡು ನಮ್ಮ ಹೋಟೆಲ್ ಅಲ್ಲಿ ಆಸ್ ಅ ಮ್ಯಾನೇಜರ್ ಆಗಿ ನಿನಗೆ ಜಾಬ್ ಕೊಡ್ತೀನಿ, ನಿನ್ ಕೇಸ್ ನ ವಿಡ್ರಾ ಮಾಡ್ಕೋ ಅಂತಾನು ಕೂಡ ಕೇಳ್ತಾರೆ. ಅಂಡ್ ಈ ವಿಷಯಕ್ಕೋಸ್ಕರನೇ ಮತ್ತೊಂದು ಸಪರೇಟ್ FIR ಫೈಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಕ್ಕೋಸ್ಕರ ಮತ್ತೆ ರಾಜಗೋಪಾಲ್ ನ ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಈ ರಾಜಗೋಪಾಲ್ ನೇರವಾಗಿ ಹೇಳ್ಕೊಂಡಿದ್ರು, ನಾನು ತಿಂಗಳಿಗೆ 1 ಲಕ್ಷ ರೂಪಾಯಿವರೆಗೂ ಕೂಡ ಖರ್ಚು ಮಾಡ್ತಾ ಇದ್ದೆ ನಮ್ಮ ಮನೇಲಿ ಇದ್ದಂತಹ ಫುಡ್ ನ ಜೈಲಿಗೆ ತಗೊಂಬಂದ್ ಕೊಡ್ಲಿ ಅನ್ನೋದಕ್ಕೋಸ್ಕರ ಅಂತ ಹೇಳಿ. 2004ರಲ್ಲಿ ಸೆಷನ್ಸ್ ಕೋರ್ಟ್ ಶಿಕ್ಷಣ ವಿಧಿಸುತ್ತೆ, ಕಲ್ಪಬಲ್ ಹೋಮಸೈಡ್ ನಾಟ್ ಅಟೆಂಪ್ಟಿಂಗ್ ಟು ಮರ್ಡರ್. ಅಂದ್ರೆ ರಾಜಗೋಪಾಲ್ಗೆ ಯಾವುದೇ ತರನಾದಂತಹ ಪ್ರಿನ್ಸ್ ನ ಕೊಲೆ ಮಾಡಬೇಕು ಅನ್ನುವಂತಹ ಉದ್ದೇಶ ಇರ್ಲಿಲ್ಲ, ಇದೊಂದು ಉದ್ದೇಶವಿಲ್ಲದ ಕೊಲೆ ಅಂತ ಹೇಳಿ 10 ವರ್ಷಗಳ ಕಾಲ ಒಂದು ಕಠಿಣ ಶಿಕ್ಷಣ ಅವನಿಗೆ ಜಡ್ಜ್ಮೆಂಟ್ ಮಾಡ್ತಾರೆ. ಅಂಡ್ ಇದ್ರೊಟ್ಟಿಗೆ 50 ಲಕ್ಷ ರೂಪಾಯಿ ದಂಡವನ್ನು ಕಟ್ಟಬೇಕು ಅಂತ ಹೇಳುತ್ತೆ. ಅಂಡ್ ಯಾವುದೇ ತನ್ನಾದಂತಹ ಜೀವಾವಧಿ ಶಿಕ್ಷಣ ಆತನಿಗೆ ಕೊಟ್ಟಿರಲ್ಲ. ಅಂಡ್ ಈ ಒಂದು ತೀರ್ಪಿನ ವಿರುದ್ಧವಾಗಿ ಚೆನ್ನೈ ಪೊಲೀಸ್ ಏನಿದ್ದಾರೆ ಅವರು ಮದ್ರಾಸ್ ಹೈಕೋರ್ಟ್ ನಲ್ಲಿ ಪೆಟಿಷನ್ ಕೂಡ ಫೈಲ್ ಮಾಡ್ತಾರೆ. ಅಂಡ್ ಮತ್ತೆ ಅದರ ಹಿಯರಿಂಗ್ ನಡೆದು 2009ರಲ್ಲಿ ರಾಜಗೋಪಾಲ್ ನ ಮರ್ಡರ್ ನಲ್ಲಿ ಕನ್ವಿಕ್ಟ್ ಮಾಡ್ತಾರೆ. ಅಂಡ್ ಅಲಾಂಗ್ ವಿತ್ ದಟ್ ಇಲ್ಲಿ ಜೀವಾವಧಿ ಶಿಕ್ಷೆನೂ ಕೂಡ ವಿಧಿಸ್ತಾರೆ. ಇದಾದ್ಮೇಲೂ ಕೂಡ ಶರವಣನ್ ಭವನ್ ಹೋಟೆಲ್ ಎಂಪ್ಲಾಯ್ಸ್ ಏನಿದ್ರು ಅವರು ಈತನೊಟ್ಟಿಗೆನೆ ನಿಂತ್ಕೋತಾರೆ. ಅಂಡ್ 2009ರಲ್ಲಿ ಈ ಕೇಸ್ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುತ್ತೆ. ಅಂಡ್ ಸುಪ್ರೀಂ ಕೋರ್ಟ್ ಈತನಿಗೆ ಬೇಲ್ ಕೂಡ ಕೊಡುತ್ತೆ ವಿತ್ ಗ್ರೌಂಡ್ಸ್ ಆಫ್ ಹೆಲ್ತ್ ಕಂಡೀಷನ್ಸ್ ಅಂತ ಹೇಳಿ. ಅಂಟಿಲ್ ಎಲ್ಲಿವರೆಗೂ ಕೂಡ ಅಂದ್ರೆ ಈ ಒಂದು ಜಡ್ಜ್ಮೆಂಟ್ ಕೋರ್ಟ್ ಇಂದ ಬರೋವರೆಗೂ ಕೂಡ. ನೆಕ್ಸ್ಟ್ ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಎಷ್ಟು ವರ್ಷ ಆದ್ಮೇಲೆ ಬರುತ್ತೆ ಗೊತ್ತಾ? 10 ವರ್ಷ. 29th ಮಾರ್ಚ್ 2019ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನ ಹೊರಡಿಸುತ್ತೆ ರಾಜಗೋಪಾಲ್ಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಬಟ್ ಈ ಒಂದು ಆರ್ಡರ್ ಬಂದಾಗ ಆತನ ಏಜ್ 72 ವರ್ಷ ಆಗಿತ್ತು. ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀನು ಇಮಿಡಿಯೇಟ್ ಆಗಿ ಸರೆಂಡರ್ ಆಗ್ಬೇಕು ಅಂತ ಹೇಳಿ. ಆದ್ರೆ ಈ ಟೈಮ್ ನಲ್ಲಿ ರಾಜಗೋಪಾಲ್ ಡಯಾಬಿಟಿಸ್ ಇಂದ ಬಳಲ್ತಾ ಇದ್ರು. ಜೊತೆಗೇನೆ ಸರೆಂಡರ್ ಆಗ್ಬೇಕಾಗಿದ್ದಂತಹ 4 ದಿನ ಹಿಂದೆ ಅವರೊಂದು ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಕೂಡ ತಗೋತಾ ಇದ್ರು. ರಾಜಗೋಪಾಲ್ ನ ಲಾಯರ್ಸ್ 5 ದಿನ ಆದ್ಮೇಲೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಆತನ ಸರೆಂಡರ್ ನ ಡಿಲೈ ಮಾಡಿ ಸ್ವಲ್ಪ ಅಂತ ಹೇಳಿ. ಆದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಕೊಳ್ಳಲ್ಲ. ಒಂದು ಆಂಬುಲೆನ್ಸ್ ನಲ್ಲಿ ಆತನನ್ನ ಕರ್ಕೊಂಡ್ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕನ್ವಿಕ್ಟೆಡ್ ಅಪರಾಧಿಗಳಿಗೆ ಏನೋ ಒಂದು ಕೊಠಡಿ ಇರುತ್ತೆ, ಅಲ್ಲಿ ಆತನನ್ನ ಬಿಟ್ಟಿರ್ತಾರೆ. ಜಸ್ಟ್ 10 ದಿನಗಳ ನಂತರ 18th ಜುಲೈ 2019ಗೆ ಹಾರ್ಟ್ ಅಟ್ಯಾಕ್ ಇಂದ ಈ ರಾಜಗೋಪಾಲ್ ಸತ್ತೋಗ್ತಾರೆ. ಬದುಕಿದ್ದಾಗ ರಾಜಗೋಪಾಲ್ ಅವರ ಆಸೆ ಆಗಿತ್ತು ಆತ ಸತ್ತ ಮೇಲೆ ಆತನ ಎಲ್ಲಾ ರೆಸ್ಟೋರೆಂಟ್ಗಳು ಕೂಡ ಓಪನ್ ಇರಬೇಕು ಅಂತ ಹೇಳಿ. ಹಾಗಾಗಿ ಅವತ್ತಿನ ದಿನ ಎಲ್ಲಾ ರೆಸ್ಟೋರೆಂಟ್ ಗಳನ್ನ ಓಪನ್ ಇಡಲಾಗಿತ್ತು. ಅದ್ರ ಒಟ್ಟಿಗೆ ತನ್ನ ಟ್ರಯಲ್ ಮತ್ತೆ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಯಾವತ್ತು ಒಂದು ದಿನನೂ ಕೂಡ ನಾನು ತಪ್ಪು ಮಾಡಿದೀನಿ ಅಂತ ಹೇಳಿ ಈ ರಾಜಗೋಪಾಲ್ ಒಪ್ಕೊಂಡಿರ್ಲಿಲ್ಲ. ಎಷ್ಟೋ ಇಂಟರ್ವ್ಯೂ ನಲ್ಲಿ ಜೀವ್ ಜ್ಯೋತಿ ಅವರು ಹೇಳ್ಕೊಂಡಿದ್ದಾರೆ, ನನ್ನ ನೋವೇನಿದೆ, ನನ್ನ ಗಾಯ ಏನಿದೆ ಅದು ಹಾಗೆ ಉಳ್ಕೊಂಡಿದೆ. ಏನಕ್ಕೆ ಅಂದ್ರೆ ಆತ ಜೀವಾವಧಿ ಶಿಕ್ಷಣ ಅನುಭವಿಸದೆ ಸತ್ತಿದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಅಂತ ಹೇಳಿ. ಸೊ ಇದಾದ್ಮೇಲೆ ಜೀವ್ ಜ್ಯೋತಿ ತಂಜಾವೂರ್ಗೆ ಶಿಫ್ಟ್ ಆಗಿ ಅಲ್ಲೊಂದು ಟೇಲರಿಂಗ್ ಶಾಪ್ ನ ಓಪನ್ ಮಾಡ್ತಾರೆ. ಸೊ ಒಂದು ಡಿಸೈನರ್ ಶಾಪ್ ಓಪನ್ ಮಾಡಿ ಮದುವೆಯ ಡಿಸೈನಿಂಗ್ ಬಟ್ಟೆಗಳನ್ನ ಡಿಸೈನ್ ಮಾಡೋದ್ರಲ್ಲಿ ಅದೊಂದು ಫೇಮಸ್ ಶಾಪ್ ಕೂಡ ಆಗುತ್ತೆ. ಸೊ ನಮ್ಮ ಲೈಫ್ ಟೈಮ್ ನಲ್ಲಿ ನಾವು ಕೇಳ್ಕೊಂಡು ಬಂದಿದೀವಿ ಎಷ್ಟೋ ಕ್ರೈಮ್ಗಳು, ಎಷ್ಟೋ ಯುದ್ಧಗಳು ನಡೆದಿರೋದು ಹೆಣ್ಣು ಹೊನ್ನು ಮಣ್ಣುಗೋಸ್ಕರ ಅಂತ ಹೇಳಿ. ಸೊ ಆ ಒಂದು ಮಾತಿಗೆ ಈ ಕೇಸ್ ಒಂದು ಜೀವಂತ ಸಾಕ್ಷಿ ಅಂತಾನೆ ಹೇಳ್ಬೋದು. ಸೊ ಇಲ್ಲಿವರೆಗೂ ಕೂಡ ನೀವು ಈ ವಿಡಿಯೋನ ವಾಚ್ ಮಾಡಿದೀರಾ ಅಂದ್ರೆ ನಾನು ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಸೊ ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದಿಗೆ ಬರ್ತೀವಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.